ನೀನ್ ಇಲ್ಲಿ ಇರೋ ಅವಶ್ಯಕತೆ ಇಲ್ಲ, ನೀನ್ ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು, ನೀನ್ ಎಸ್ ಕ್ಯಾಟಗರಿ, ಇದೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ಅವ್ರು ಹೇಳೋ ಅವಶ್ಯಕತೆ ಇಲ್ಲ ಅದು. ಅಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ರಿಚ್ ಇದೆ, ಇವ್ರೇನ್ ಹೇಳೋದು ಅದನ್ನ ಅದೆಲ್ಲ ನೆಸೆಸಿಟಿ ಇಲ್ಲ. ಈವನ್ ಏನಂದ್ರೆ ಬಿಗ್ ಬಾಸ್ ಅವ್ರು ಯಾರ್ದೂನು ಸ್ವತ್ತಲ್ಲ. ಮೇಡಮ್ ನಿಮ್ಮ ಹೆಸರು? ನನ್ನ ಹೆಸರು ರಕ್ಷಿತಾ ಅಂತ. ಯಾವ ನಿಮ್ದು? ನಮ್ದು ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್. ಓಕೆ, ಕನ್ನಡ ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಿ, ಕನ್ನಡ ಡೈಲಿ ನೋಡ್ತೀವಿ. ಡೈಲಿ. ಓಕೆ, ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ ಫೇವರೇಟ್ ಯಾರು? ನನಗೆ ಫೇವ್ರೇಟ್ ಅಂದ್ರೆ ಗಿಲ್ಲಿ ನಟ. ಗಿಲ್ಲಿ ನಟ. ಯಾಕೆ ಗಿಲ್ಲಿ ನಟನೇ ಫೇವರೇಟ್? ಯಾಕೆ ಅಂದ್ರೆ ಒಂದು ಕಾಮಿಡಿ ಸೆನ್ಸ್ ಚೆನ್ನಾಗಿರುತ್ತೆ. ಮತ್ತೆ ಅವನು ಯಾರಾದ್ರೂ ಹೆಣ್ಮಕ್ಳು ಮೇಲೆ ಲೈಕ್ ಯಾರಾದ್ರೂ ಹರಾಸ್ಮೆಂಟ್ ಆಗ್ಲಿ, ವಾಯ್ಸ್ ರೈಸ್ ಮಾಡಿದ್ರೆ ಇವನು ಅವ್ರ ಪರವಾಗಿ ನಿಂತಿರ್ತಾನೆ. ಸೊ ಅದೊಂದು ನಮ್ಗೆ ಇಷ್ಟ ಆಗುತ್ತೆ. ಗಿಲ್ಲಿ ಮುಗ್ಧತೆಯನ್ನು ಮುಖೋಡ ಕಾಡ್ತಾನೆ ಅಂತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಚಾನ್ಸೇ ಇಲ್ಲ. ಅವ್ರು ಲೈಕ್ ಅವ್ರು ಪ್ರೀವಿಯಸ್ ಶೋಸ್ ಎಲ್ಲ ನೋಡಿದ್ರೆ ಕಾಮಿಡಿ ಶೋನೇ ಅವ್ರು ನಡ್ಕೊಂಡ್ ಬಂದಿರೋದು. ಸೊ ಅವರು ಅಲ್ಲಿ ಹೇಗಿದ್ರು ಇಲ್ಲೂ ಹಾಗೆ ಇದ್ದಾರೆ. ಮುಖವಾಡ ಅಂತದ್ ಏನು ಕಾಣಿಸಿಲ್ಲ ಆಕ್ಚುಲಿ. ಅವ್ರು ಹಳ್ಳಿ ಕಡೆಯಿಂದ ಬಂದಿರೋದ್ರಿಂದ ಅವ್ರ ಮುಖವಾಡ ಎಲ್ಲ ಹಾಕೋ ಚಾನ್ಸಸ್ ಇರಲ್ಲ. ಇವನ್ ಈ ಫಿಲಮ್ ಇಂಡಸ್ಟ್ರಿಲೆಲ್ಲ ಇರ್ತಾರಲ್ಲ, ಅವ್ರು ಸ್ವಲ್ಪ ಲೈಕ್ ಕ್ಯಾಮ್ರಾ ಮುಂದೆ ಅವ್ರು ಯಾವ ತರ ಇರಬೇಕು, ಕ್ಯಾಮ್ರಾಯಿಂದ ಯಾವ ತರ ಇರಬೇಕು ಅದು ಅವ್ರಿಗೆ ಗೊತ್ತಿರುತ್ತೆ. ಬಟ್ ಇವ್ರು ಹಳ್ಳಿ ಕಡೆಯಿಂದ ಬಂದಿರ್ತಾರಲ್ವಾ, ರಿಯಾಲಿಟಿ ಶೋಸ್ ಎಲ್ಲ ನಡ್ಸ್ಕೊಂಡ್ ಬಂದಿದ್ದಾರೆ. ಸೊ ಅವ್ರದ್ದು ರಿಯಾಲಿಟಿ ಏನಿದೆ ಹಂಗೆ ಇದ್ದಾರೆ. ನನಗೆ ಅದೇ ತರಾನೇ ಅನ್ಸಿರೋದು ಆಕ್ಚುಲಿ. ಓಕೆ, ನೆನೆ ಪತ್ರಿಕಾಗೋಷ್ಠಿ ಅಂತ ಆದಾಗ ಅಶ್ವಿನಿ ಅವರು ಗಿಲ್ಲಿ ಅವ್ರಿಗೆ ನೀನು ಬನ್ನೀನ್ ಹಾಕೊಂಡ್ ಕೂತಿರ್ತೀಯ ಯಾವಾಗ್ಲೂ, ಏನು ಬನ್ನೀನ್ಗೆ ಯಾವ್ದಾದ್ರು ಕೊಲಾಬ್ರೇಷನ್ ಮಾಡ್ತಾ ಇದ್ಯಾ ಅಂತ ಅಂದ್ರು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಆಕ್ಚುಲಿ ಅವರು ಹಳ್ಳಿ ಜನ ಆಗಿರೋದ್ರಿಂದ ಅವ್ರು ಹೆಂಗಿರ್ತಾರೆ ಅದೇ ರೀತಿ ಅವ್ನು ಅಲ್ಲಿದ್ದಾನೆ. ಅವ್ರಿಗೆ ತೋರ್ಪಡಿಕೆ ಏನು ಅವಶ್ಯಕತೆ ಇಲ್ಲ. ಅವ್ರ ಮನೆ ಸೈಡ್ ಹೆಂಗಿರ್ತಾರೋ ಅವ್ರು ಅದೇ ತರಾನೇ ಅವರು ಬಿಗ್ ಬಾಸ್ ಅಲ್ಲೂ ಇದ್ದಾರೆ. ಅವ್ರು ಯಾವಾಗ್ಲೂ ಡ್ರೆಸ್ ಮಾಡ್ಕೊಂಡು ಓಡಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನಾವಿಲ್ಲಿ ಅವ್ರ ಡ್ರೆಸ್ ನೋಡಿ ನಾವೇನು ಅವ್ರನ್ನ ಎನ್ಕರೇಜ್ ಮಾಡಲ್ಲ, ಸಪೋರ್ಟ್ ಮಾಡಲ್ಲ. ಅವ್ರು ಹೆಂಗಿರ್ತಾರೋ ನಾವ್ ಅದೇ ರೀತಿ ನೋಡ್ತೀವಿ, ಅವ್ರಿಗೆ ಆತರ ಸಪೋರ್ಟ್ ಮಾಡ್ತೀವಿ. ಓಕೆ, ಗಿಲ್ಲಿ ಕಾವ್ಯ ಅವರ ಜಂಟಿ ಇನ್ನೊಂದ್ ಸ್ವಲ್ಪ ದಿವಸ ಮುಂದುವರಿಬೇಕಿತ್ತು ಅಂತ ಅನ್ಸುತ್ತಾ, ಅಥವಾ ಕಟ್ ಮಾಡಿದ್ರೆ ಸರಿನಾ? ಆಕ್ಚುಲಿ ಇವ್ರಿಬ್ರು ಜಂಟಿ ಇದ್ ನೋಡಿದ್ರೆ ಹಂಗೆ ಮುಂದುವರಿಬೇಕು ಅಂತ ಅನ್ಸುತ್ತೆ. ಬೇರೆಯವ್ರದೆಲ್ಲ ನೋಡಿದ್ರೆ ಸಾಕಪ್ಪ ಅಂತ ಅನ್ಸುತ್ತೆ. ಓಕೆ, ಕಾವ್ಯ ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಕಾವ್ಯ ಅದು ಆಕ್ಚುಲಿ ಹೇಳ್ತಾರೆ ಅವ್ರದ್ದೇನು ಪಾತ್ರ ಇಲ್ಲ ಅಲ್ಲೇನು, ಅವ್ರದ್ದೇನು ಹೈಲೈಟ್ಸ್ ಇಲ್ಲ ಅಂತ. ಆಕ್ಚುಲಿ ಗಿಲ್ಲಿ ನಟ ಅವನು ಏನು ಲೈಕ್ ಟಾಂಟ್ ಕೊಡ್ತಾನೆ, ಅದಕ್ಕೆ ಅವ್ರು ಸ್ಮೈಲ್ ಮಾಡ್ತಾರಲ್ಲ, ಅದೇ ಒಂದು ಅವ್ರಿಗೆ ಪ್ಲಸ್ ಪಾಯಿಂಟ್. ಕರೆಕ್ಟ್. ಆ ಬಕೆಟ್ ಯಾರು ಹಿಡಿತಿದ್ದಾರೆ ಅನ್ಸುತ್ತೆ? ಬಕೆಟ್ ಅಂತೂ ಐ ಥಿಂಕ್ ಜಾನ್ವಿ, ಅಶ್ವಿನಿ ಗೌಡ ಅಂತೂ ಓವರ್ ಆಕ್ಟಿಂಗ್ ಮಾಡ್ತಾರೆ. ಅವ್ರಿಬ್ರು ಆಕ್ಚುಲಿ ಇಷ್ಟಾನೇ ಇಲ್ಲ ಫಸ್ಟ್ ಆಫ್ ಆಲ್ ನಮ್ಗೆ. ಯಾರಿಗ್ ಬಕೆಟ್ ಹಿಡಿತಿದ್ದಾರೆ ಅನ್ಸುತ್ತೆ? ಬಕೆಟ್ ಯಾರು ಹಿಡಿತಿದ್ದಾರೆ ಅಂದ್ರೆ ಅವ್ರಿಬ್ರು ಮ್ಯೂಚುವಲ್ ಆಗಿ ಇರ್ತಾರೆ. ಜಾನ್ವಿ ಯಾವಾಗ್ಲೂ ಅಶ್ವಿನಿ ಗೌಡ ಅವ್ರು ಹೆಂಗ್ ಹೇಳ್ತಾರೋ ಹಂಗೆ ಕೇಳ್ತಾರೆ. ಲೈಕ್ ಅದು ಬಕೆಟ್ ತರಾನೇ ಫೀಲ್ ಆಗುತ್ತೆ ನಮ್ಗೆ. ಓಕೆ, ಕುತಂತ್ರಿ ಅನ್ನೋದಾದ್ರೆ ಯಾರು ಹೇಳ್ತೀರಾ? ಕುತಂತ್ರಿ ಅಂದ್ರೆ ಅಫ್ಕೋರ್ಸ್ ಅಶ್ವಿನಿ ಗೌಡ ಅಂಡ್ ಜಾನ್ವಿ, ನೋ ಡೌಟ್ ಆಕ್ಚುಲಿ. ಯಾಕೆಂದ್ರೆ ರಕ್ಷಿತಾ ಶೆಟ್ಟಿ ಅವಳ ವಿಷಯದಲ್ಲಿ ತುಂಬಾನೇ ಗಿಮಿಕ್ಸ್ ಮಾಡಿದ್ದಾರೆ. ಮತ್ತೆ ಸುಮ್ನೆ ಅವಳ ಮೇಲೆ ದೆವ್ವ ಬಂದಿದೆ ಅದು ಇದು ಅಂತ ಸುಮ್ನೆ ಸೀನ್ ಮಾಡ್ತಾರೆ. ಅದೆಲ್ಲ ಅವಶ್ಯಕತೆ ಇಲ್ಲ ಆಕ್ಚುಲಿ. ಈಗ ರಕ್ಷಿತಾ ಅವ್ರಿಗೆ ಜಾನ್ವಿ ಅವರು ಮತ್ತೆ ಅಶ್ವಿನಿ ಅವರು ಟಾರ್ಗೆಟ್ ಮಾಡಿ ಈ ಗೆಜ್ಜೆ ಎಳ್ಳಾಡ್ಸೋದು, ಮತ್ತೆ ಅವರ ಡ್ರೆಸ್ ಸೂಟ್ ಕೇಸ್ ನ ಬಟ್ಟೆ ಎಲ್ಲ ಕಿತ್ತಿ ಈಚೆಗೆ ಹಾಕಿದ್ರು, ಅದೆಲ್ಲ ನೋಡಿದಾಗ ಏನ್ ಅನ್ನಿಸ್ತು? ಅದೆಲ್ಲ ರಿಯಲಿ ಓವರ್ ಅಂತ ಅನ್ನಿಸ್ತು. ಅದೆಲ್ಲ ನೆಸೆಸಿಟಿ ಇಲ್ಲ. ಇವನ್ ಏನಂದ್ರೆ ಬಿಗ್ ಬಾಸ್ ಅವ್ರು ಯಾರ್ದೂನು ಸ್ವತ್ತಲ್ಲ. ಇವನ್ ಅಶ್ವಿನಿ ಗೌಡ ಜಾನ್ವಿ ಅವ್ರದಂತೂ ಸ್ವತ್ತು ಅಲ್ವೇ ಅಲ್ಲ. ಅಲ್ಲಿ ಬಿಗ್ ಬಾಸ್ಗೆ ಯಾರ್ಯಾರು ಬಂದಿದಾರೋ ಅದೆಲ್ಲ ಅವ್ರಿಗೂನು ಅವೆಲ್ಲ ಬೇಕಾಗುತ್ತೆ. ಸೊ ಅಲ್ಲಿ ಇವರು ಇದು ನಮ್ಮನೆ ಆತರ ಎಲ್ಲ ಓನ್ ಆಗಿ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಲ್ಲರೂ ಬಂದಿರ್ತಾರೆ, ಎಲ್ಲರೂ ಈಕ್ವಲ್ ಆಗಿ ಏನೇನ್ ಬರುತ್ತೆ ಎಲ್ಲ ತಗೊಬೇಕು. ಅದ್ ಬಿಟ್ಟು ನೀನ್ ಇಲ್ಲಿ ಇರೋ ಅವಶ್ಯಕತೆ ಇಲ್ಲ, ನೀನ್ ಯಾವ ಬ್ಯಾಕ್ ಗ್ರೌಂಡ್ ಇಂದ ಬಂದಿರೋದು, ನೀನ್ ಎಸ್ ಕ್ಯಾಟಗರಿ, ಇದೆಲ್ಲ ಹೇಳೋ ಅವಶ್ಯಕತೆನೇ ಇಲ್ಲ. ಅದು ಕಟ್ ಮಾಡಿದ್ರು, ತೋರಿಸ್ಲಿಲ್ಲ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ತೋರ್ಸ್ಬೇಕಾಗಿತ್ತು ಆಕ್ಚುಲಿ. ಎಸ್ ಕ್ಯಾಟಗರಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಅವರು ಮಂಗಳೂರವರು, ಉಡುಪಿ ಅವಳು. ಆಕ್ಚುಲಿ ಅವರು ಹುಟ್ಟಿ ಬೆಳೆದಿರೋದೆಲ್ಲ ಮುಂಬೈ. ಅವ್ರು ಯಾರು ಲೋ ಲೆವೆಲ್ ಅಲ್ಲಿ ಇಲ್ಲ, ಅವ್ರು ಯಾರು ಸ್ಲಮ್ ಕ್ಯಾಟಗರಿ ಅಲ್ಲ. ಎಸ್ ಮೀನ್ ಸ್ಲಮ್ ಕ್ಯಾಟಗರಿ, ಅದು ಎಲ್ಲರಿಗೂ ಗೊತ್ತಾಗುತ್ತೆ. ಅವ್ರು ಹೇಳೋ ಅವಶ್ಯಕತೆ ಇಲ್ಲ ಅದು. ಅಂದ್ರೆ ಅವ್ರ ಬ್ಯಾಕ್ ಗ್ರೌಂಡ್ ರಿಚ್ ಇದೆ, ಇವ್ರೇನ್ ಹೇಳೋದು ಅದನ್ನ ಅಲ್ವಾ? ನೆನೆ ಎಪಿಸೋಡ್ ನೋಡಿದ್ರಾ? ನೋಡಿದ್ವಿ. ಏನ್ ಅನ್ನಿಸ್ತು? ನಾನಂತೂ ನನ್ ಸುದೀಪ್ಗೆ ಕಾಯ್ಕೊಂಡಿರ್ತೀನಿ. ಯೂಶಲಿ ವೀಕೆಂಡ್ಸ್ ಅಂದ್ರೆ ಸುದೀಪ್ ನೋಡಕ್ಕೆ ಅಂತಾನೆ ನಾವು ಇದ್ ಮಾಡೋದು. ಗಿಲ್ಲಿ ಅವ್ರಿಗೆ ಕಿಚ್ಚನ ಮೊದಲ ಚಪ್ಪಾಳೆ, ಅದು ಈ ಸೀಸನ್ ಮೊದಲ ಚಪ್ಪಾಳೆ ಸಿಕ್ತು, ಎಷ್ಟು ಖುಷಿ ಆಗ್ತಿದೆ.
ಫುಲ್ ಖುಷಿ ಆಯ್ತು ನನ್ಗಂತೂ. ಹಾ ಓಕೆ. ಕ್ಲಾಸ್ ತಗೊಂಡಿದ್ದು ಏನ್ ಅನ್ನಿಸ್ತು? ಕಾಯ್ತಾ ಇದ್ವಿ ನಾವಂತೂ ಅದಕ್ಕೇನೆ ಕ್ಲಾಸ್ ತಗೊಳ್ಳಿ ಅಂತಾನೆ ಕಾಯ್ತಾ ಇದ್ವಿ. 100ಗೆ ಎಷ್ಟು ಕೊಡ್ತೀರಾ? 100ಗೆ ಆಕ್ಚುಲಿ ಇನ್ನ ಕ್ಲಾಸ್ ಜಾಸ್ತಿನೇ ತಗೊಬೇಕಾಗಿತ್ತು. 98% ಕೊಡ್ತೀನಿ ನಾನು 100ಗೆ. ಇನ್ನೊಂಚೂರು ಜಾಸ್ತಿ ಇರ್ಬೇಕಿತ್ತು ಇನ್ನೊಂಚೂರು ಅನ್ಸುತ್ತೆ. ಜಾಸ್ತಿ ಲೈಕ್ ಅವ್ರಿಗೆ ಅದಕ್ಕೆ ಸಾಲಲ್ಲ. ಈವನ್ ಸುದೀಪ್ ಅವ್ರು ಏನ್ ಹೇಳ್ತಿದಾರೆ ಅವ್ರಿಗೆ, ಲೈಕ್ ಅವ್ರಿಗೆ ವಾರ್ನಿಂಗ್ ಕೊಡೋದಾಗ್ಲಿ, ಅವ್ರಿಗೇನು ಅರ್ಥನೇ ಆಗ್ತಾ ಇಲ್ಲ. ಈ ಅಶ್ವಿನಿ ಗೌಡ ಆಗ್ಲಿ, ಜಾನ್ವಿ ಇವ್ರಿಗೇನು ಅರ್ಥನೇ ಆಗ್ತಾ ಇಲ್ಲ. ಅವ್ರು ಇಂಡೈರೆಕ್ಟ್ ಆಗಿ ಹೇಳ್ತಿದ್ರು ಅರ್ಥ ಆಗ್ತದಲ್ಲ, ಡೈರೆಕ್ಟ್ ಆಗಿ ಹೇಳಿದ್ರು ಅರ್ಥ ಆಗಲ್ಲ ಅವ್ರಿಗೆ. ಅವರು ಏನೋ ಗೊತ್ತಿಲ್ಲ, ಅವರು ಇರೋದೇ ಆಗ ಅಥವಾ ಏನೋ ಗೊತ್ತಿಲ್ಲ. ಅವ್ರಿಗೇನು ಅರ್ಥ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್. ಅದಂತೂ ಪಕ್ಕ ಕಾಣಿಸ್ತಾ ಇದೆ. ಓಕೆ, ನೆಕ್ಸ್ಟ್ ವೀಕ್ ಮನೆಯಿಂದ ಹೊರಗೆ ಹೋಗೋದಾದ್ರೆ ಯಾರು ಹೋಗ್ಬೇಕು? ನನ್ ಪ್ರಕಾರ ಜಾನ್ವಿ ಹೋಗ್ಲಿ ಅಂತ ಫಸ್ಟ್, ಆಮೇಲೆ ಅಶ್ವಿನಿ ಗೌಡ ಹೋಗ್ಲಿ. ಈ 2 ನೇಮ್ ಎಲ್ಲೂ ಮಿಸ್ ಆಯ್ತಲ್ಲ ಮೇಡಮ್. ಯಾರು ಕೇಳಿದ್ರು ಏನ್ 2 ನೇಮ್ ಬೇಡ, ತುಂಬಾ ಇರಿಟೇಷನ್ ಆಗ್ತಿದೆ ಅವರು. ಓಕೆ, ಜಗಳ ಇದೆಲ್ಲ ಕಾಮನ್, ಬಟ್ ತುಂಬಾ ಇರಿಟೇಷನ್ ಮಾಡಿದ್ರೆ ಅದು ಯಾರಿಗೂ ತಡ್ಕೊಳಕ್ ಆಗಲ್ಲ.